ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಹನುಮಂತ ಚಿರಾಗ್ ಪಾಸ್ವಾನ್ ಮುಸ್ಲಿಮರ ಮತಬೇಟೆಗೆ ಹೊರಟಿದ್ದಾರೆ. ಅದನ್ನ ಹೇಗಾದರೂ ಸಾಧಿಸಬೇಕು ಅಂತ ಮುಸ್ಲಿಮರನ್ನ ಓಲೈಸಬೇಕು, ಪ್ಲಸ್ ಮುಸ್ಲಿಮರನ್ನ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ವಿರುದ್ಧ ಕೆರಳಿಸಬೇಕು ಅನ್ನುವಂತಹ ಉದ್ದೇಶಕ್ಕೆ ಒಂದಷ್ಟು ಡೈಲಾಗುಗಳನ್ನು ಹೊಡೆದಿದ್ದಾರೆ. ಅದೆಷ್ಟು ಹಾಸ್ಯಾಸ್ಪದ ಡೈಲಾಗುಗಳು ಅಂದ್ರೆ, ಮುಸ್ಲಿಮರಿಗೆ NDA ಕಡೆಯಿಂದ ಎಲ್ಲ ಸಿಗ್ತಾ ಇದೆ, RJD ಆಗಲಿ, ಕಾಂಗ್ರೆಸ್ ಆಗಲಿ, ಕಮ್ಯುನಿಸ್ಟರಾಗಲಿ ಅಥವಾ ಮಹಾಗಠಬಂಧನ್ ಅಂತ ಮೈತ್ರಿ ಏನಿದೆ ಅದರಿಂದಾಗ್ಲಿ ದೊಡ್ಡ ಮೋಸ ಆಗಿದೆ, ಮೋಸ ಆಗ್ತಿದೆ, ಈಗಲೂ ಆಗಿದೆ. ನಿಮಗೆ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ, ನಿಮಗೆ ಟಿಕೆಟ್ ಕೊಡ್ತಾ ಇಲ್ಲ, ಮುಸ್ಲಿಮರೇ ಎದ್ದೇಳಿ ಅನ್ನುವ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಹಾಗಾದ್ರೆ ವಾಸ್ತವ ಏನು? NDA ಅದು ಏನು ಕಿಸಿದಿದೆ ಮುಸ್ಲಿಮರಿಗೆ, ಅದರಲ್ಲೂ ವಿಶೇಷವಾಗಿ ಟಿಕೆಟ್ ಕೊಡೋದರಲ್ಲಿ ಬಿಹಾರದಲ್ಲಿ ಅಂತ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಈ LJPಯ ಚಿರಾಗ್ ಪಾಸ್ವಾನ್ನ ಈ ಡೈಲಾಗ್ ಸುತ್ತಮುತ್ತ ಏನು ನಾವು ಯೋಚನೆ ಮಾಡ್ಬೋದು, ಏನು ವಿಶ್ಲೇಷಿಸ್ಬೋದು, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನವೆಂಬರ್ 6 ಮತ್ತು 11ನೇ ತಾರೀಕು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳಿಗೆ ಮತದಾನ ಇದೆ. ನವೆಂಬರ್ 14ನೇ ತಾರೀಕು ಫಲಿತಾಂಶಗಳು ಹೊರಗಡೆ ಬರ್ತವೆ. ಆ ಹಿನ್ನೆಲೆಯಲ್ಲಿ ಈಗ ಹತ್ರ ಬಂದಿರೋದ್ರಿಂದ ಮತದಾನ ಪೀಕಲ್ಲಿದೆ. ಒಬ್ರಿಗೊಬ್ರು ದಾಳಿ ಮಾಡ್ಕೊಳ್ಳೋದು, ಸಮಾವೇಶಗಳನ್ನು ನಡೆಸೋದು ಎಲ್ಲವೂ ಸಹ ತಂತ್ರ ಪ್ರತಿತಂತ್ರ ಎಲ್ಲ ನಡೀತಾ ಇದೆ. ಈ ನಡುವೆ ಚಿರಾಗ್ ಪಾಸ್ವಾನ್, NDA ಭಾಗವಾಗಿರುವಂತಹ ಚಿರಾಗ್ ಪಾಸ್ವಾನ್ಗೆ ಮುಸ್ಲಿಂ ಮತಗಳು ಸಹ ಬಹಳ ಮುಖ್ಯ. ಮುಸ್ಲಿಂ ಮತಗಳು ಇಲ್ಲ ಅಂದ್ರೆ ಅವ್ರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರಿಗೆ ಬಂದಿರುವಂತಹ 29 ಸೀಟುಗಳಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಮುಸ್ಲಿಮರನ್ನ ಒಂದು ರೀತಿ ನಾನು ನಿಮ್ಮವನು, ಅವರು ನಿಮ್ಮವರಲ್ಲ, ಯಾರು ಇಂಡಿಯಾ ಮೈತ್ರಿಕೂಟದವರು ಅಥವಾ ಮಹಾಗಠಬಂಧನ್ ಅಂತ ಬಿಹಾರದಲ್ಲಿ ಕರೀತಾರಲ್ಲ ಅವರು, ತೇಜಸ್ವಿ ಯಾದವ್ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಅಥವಾ ಇನ್ಯಾರೋ VIP ಪಾರ್ಟಿ ಆಗಿರ್ಬೋದು, ಕಮ್ಯುನಿಸ್ಟ್ ಆಗಿರಬಹುದು, ಇವರಾರು ನಿಮ್ಮವರಲ್ಲ, ನಾವೇ ನಿಮ್ಮವರು. ನಿಮಗೆ ಮೋಸ ಮಾಡ್ತಿದ್ದಾರೆ ಮಹಾಗಠಬಂಧನ್ ಅವರು, ನಿಮಗೆ ಸರಿಯಾಗಿ ರೆಪ್ರೆಸೆಂಟೇಷನ್ ಕೊಡ್ತಿಲ್ಲ, ಟಿಕೆಟ್ಗಳೇ ಕೊಡ್ತಿಲ್ಲ, ತುಂಬಾ ಕಡಿಮೆ ಟಿಕೆಟ್ ಕೊಡ್ತಿದ್ದಾರೆ. ಮತ್ತೆ VIP ಪಕ್ಷದ ಮುಖೇಶ್ ಸೈನಿಯನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದೆ, ಮುಸ್ಲಿಂ ಪಾಪ್ಯುಲೇಷನ್ 15% ಪಾಪ್ಯುಲೇಷನ್, 18% ಪಾಪ್ಯುಲೇಷನ್ ಕೆಲವು ಜಿಲ್ಲೆಗಳಲ್ಲಿ. ಆದರೂ ಸಹ ಮುಸ್ಲಿಂ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂತ ಇಂಡಿಯಾ ಮೈತ್ರಿಕೂಟ ಮಹಾಗಠಬಂಧನ್ ಹೇಳಲೇ ಇಲ್ಲ, ನಿಮಗೆ ಅನ್ಯಾಯ ಮಾಡ್ತಿದೆ ಅಂತ ಚಿರಾಗ್ ಪಾಸ್ವಾನ್ ಡೈಲಾಗ್ ಹೊಡೆದ್ರು. ಹಾಗಾಗಿ ನೀವು ನಮಗೆ ಮತ ಕೊಡಿ, NDAಗೆ ಮತ ಕೊಡಿ. ಚಿರಾಗ್ ಪಾಸ್ವಾನ್ ಡೈಲಾಗ್ಸ್. ಮೋದಿಯ ಹನುಮಂತ ಅಂತ ಹೇಳ್ಕೊಂಡು ಓಡಾಡುವಂತಹ ಚಿರಾಗ್ ಪಾಸ್ವಾನ್ ಮುಸ್ಲಿಂ ಮತಗಳ ಬೇಟೆಗಾಗಿ ಈ ಡೈಲಾಗನ್ನ ಗಾಳವನ್ನ ಬಳಸ್ತಾ ಇರುವಂತಹದ್ದು. ಹಾಗಾದ್ರೆ ವಾಸ್ತವ ಏನು? ಚಿರಾಗ್ ಪಾಸ್ವಾನ್ ಈ ಡೈಲಾಗ್ ಹೊಡೆದಿದ್ದಾರೆ ಅಂದ್ರೆ, ಚಿರಾಗ್ ಪಾಸ್ವಾನ್ಗೆ ಬಂದಿರುವ 29 ಸೀಟುಗಳಲ್ಲಿ ಬಹುಪಾಲು ಮುಸ್ಲಿಮರಿಗೆ ಕೊಟ್ಟಿರ್ಬೇಕಲ್ವಾ? ಅವ್ರ ಪಟ್ಟಿಯನ್ನು ಒಂದ್ಸಲ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಒಂದೇ ಒಂದು ಸೀಟು ಕೊಟ್ಟಿದ್ದಾರೆ, ಒಂದೇ ಒಂದು ಸೀಟು. ಸರಿ, ನಾನು ಒಂದೇ ಕೊಟ್ಟಿದ್ದು, ನಾನು ಮೈತ್ರಿಕೂಟದಲ್ಲಿದ್ದೀನಲ್ಲ, NDA ಮೈತ್ರಿಕೂಟ, ಅವರು 243 ಟೋಟಲ್ ಸೀಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ. ಹಾಗಾಗಿ ಇಷ್ಟು ಧೈರ್ಯವಾಗಿ ಚಿರಾಗ್ ಪಾಸ್ವಾನ್ ಮಾತಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಇಡೀ ಇದರಲ್ಲಿ JDU 7 ಜನಕ್ಕೆ ಟಿಕೆಟ್ ಕೊಟ್ಟಿದೆ. ಅದು ಕಳೆದ ಬಾರಿ 11 ಜನಕ್ಕೆ ಕೊಟ್ಟಿತ್ತು, ಅದನ್ನು 7ಕ್ಕೆ ಇಳಿಸ್ಕೊಂಡಿದೆ. BJP ನಿಮಗೆ ಗೊತ್ತಿದೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ. ಬೇರೆ ಮಿತ್ರ ಪಕ್ಷಗಳೇನಿದಾವಲ್ಲ, ಬೇರೆ ಮಿತ್ರ ಪಕ್ಷಗಳು NDAದಲ್ಲಿ, ಅವು ಯಾವುವು ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ. ಸೊ ಒಂದು ಟಿಕೆಟ್ LJPಯಿಂದ ಚಿರಾಗ್ ಪಾಸ್ವಾನಿಂದ, 7 ಟಿಕೆಟ್ JDU ಇಂದ, ಒಟ್ಟಾರೆಯಾಗಿ 8 ಟಿಕೆಟ್ಗಳನ್ನು ಮುಸ್ಲಿಮರಿಗೆ ಕೊಟ್ಟಿರೋದು 243 ಸೀಟುಗಳಲ್ಲಿ. ಇನ್ನು ಮಹಾಗಠಬಂಧನ್ ಕಡೆ ಬರೋದಾದ್ರೆ, ಕಾಂಗ್ರೆಸ್ ಅಲ್ಲಿ 10 ಜನಕ್ಕೆ ಟಿಕೆಟ್ ಕೊಟ್ಟಿದೆ ಮುಸ್ಲಿಮರಿಗೆ, RJD 18 ಜನಕ್ಕೆ ಟಿಕೆಟ್ ಕೊಟ್ಟಿದೆ. ಕಮ್ಯುನಿಸ್ಟ್ದು ಇನ್ನು ಪಕ್ಕ ಲೆಕ್ಕ ನನಗೆ ಗೊತ್ತಾಗಿಲ್ಲ, ಅವರು ಸಹ ಕೊಟ್ಟಿರ್ತಾರೆ, ಮಿತ್ರ ಪಕ್ಷಗಳು ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ಏನಿಲ್ಲ ಅಂದ್ರೂ 40-45 ಟಿಕೆಟ್ಗಳನ್ನ ಮುಸ್ಲಿಮರಿಗೆ ಮಹಾಗಠಬಂಧನ್ ಕೊಟ್ಟಿರುತ್ತೆ. ಇವ್ರು ಕೊಟ್ಟಿರೋದೆಷ್ಟು? 8. ಅದು BJP 0. LJP ಆರೋಪ ಮಾಡ್ತಿರುವ LJP ಚಿರಾಗ್ ಪಾಸ್ವಾನ್ ಕೊಟ್ಟಿರೋದು 1. ಇಲ್ಲಿಗೆ ನೀವೇ ಲೆಕ್ಕ ಹಾಕಿ ಏನಾಗ್ತಿದೆ ಈ ದೇಶದಲ್ಲಿ, ಯಾವ ಆಧಾರದ ಮೇಲೆ ಟಿಕೆಟ್ ಹಂಚ್ತಾರೆ ಅದು ನಿಮಗೆ ಗೊತ್ತೇ ಇದೆ.
ಆದರೆ ಇವರ ಧೈರ್ಯ ನೋಡಿ, ಮುಸ್ಲಿಮರಿಗೆ ಓಪನ್ ಆಗಿ ಹೇಳ್ತಿದ್ದಾರೆ, ನಾವು ನಿಮ್ಮವರು, ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ ನೋಡಿ. ಉಪಮುಖ್ಯಮಂತ್ರಿ ಅಂತ ಯಾರನ್ನು ಅನೌನ್ಸ್ ಮಾಡಿಲ್ಲ, ಸೈನಿನ ಮಾತ್ರ ಉಪಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಟಿಕೆಟ್ಗಳನ್ನು ಸಹ ಸರಿಯಾಗಿ ಕೊಟ್ಟಿಲ್ಲ ಅಂತ. ಏನ್ರಿ ಇವರ ಆಟಗಳು, ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಇಷ್ಟು ಓಪನ್. ಇವರು ಕೊಟ್ಟಿಲ್ಲ, ಇವ್ರು ಕೊಡೋದಿಲ್ಲ, ಎಲ್ಲ ಗೊತ್ತಿರೋ ವಿಚಾರನೆ, ಜಗತ್ತಿಗೆ ಗೊತ್ತಿದ್ರು ಸಹ ಇವ್ರು ಎಷ್ಟು ಧೈರ್ಯವಾಗಿ ಇನ್ನೊಬ್ಬರನ್ನ ದೂಷಣೆ ಮಾಡ್ತಾರೆ ನೋಡಿ. ಅದು LJP ಚಿರಾಗ್ ಪಾಸ್ವಾನ್. ಮುಸ್ಲಿಮರ ಮತ ಇಲ್ಲದೆ ಏನೂ ಆಗಲ್ಲ. 29 ಟಿಕೆಟ್ ಏನೋ ಪಡ್ಕೊಂಡ್ಬಿಟ್ರಿ ಇವರು. ಅದರಲ್ಲಿ ಅರ್ಧಕ್ಕರ್ಧ BJP ಕ್ಯಾಂಡಿಡೇಟ್ ಅವ್ರ ಸಿಂಬಲ್ ಅಲ್ಲಿ ಬರ್ತಿರೋದು. ಯಾಕಂದ್ರೆ JDUನ ಮಟ್ಟ ಹಾಕಬೇಕು, ನಿತೀಶ್ ಕುಮಾರ್ಗೆ ಸೀಟ್ CM ಮಾಡದೇ ಇರಂಗ್ ನೋಡ್ಕೊಳ್ಬೇಕು. ಆ ಆಧಾರದ ಮೇಲೆ ಅವ್ರ ಲೆಕ್ಕಾಚಾರದಲ್ಲಿ ನಡೀತಾ ಇರೋದು. ಹಾಗಾಗಿ 29 ಸೀಟು ಚಿರಾಗ್ ಪಾಸ್ವಾನ್ ಕೊಟ್ಟಿದ್ದು. ಆದ್ರೆ ಒಂದಷ್ಟು ಕ್ಯಾಂಡಿಡೇಟ್ಗಳು BJP ಅವರು ಅವ್ರ ಟಿಕೆಟ್ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ನಾಳೆ ಏನಾದ್ರು ಆದಾಗ BJPಗೆ ಈಸಿಯಾಗಿ ಹೇಳ್ಕೊಳಕ್ಕೆ ಈಸಿ ಆಗುತ್ತಲ್ಲ ಅಂತ BJPದ ಪ್ಲಾನ್ ಅದು. ಅಮಿತ್ ಶಾ ಮತ್ತೆ ಮೋದಿ ಅವರ ಪ್ಲಾನ್ ಅದು. ಆದರೂ ಸಹ 29ರಲ್ಲಿ ಒಂದೇ ಒಂದು ಕೊಟ್ಟು, ಅವ್ರೇನು ಕೊಟ್ಟಿಲ್ಲ, ಅವ್ರನ್ನ ನಂಬೇಡಿ, ನನಗೆ ಓಟ್ ಹಾಕಿ. ಒಂದು ಕೊಟ್ಟಿರೋರ್ಗೆ ಓಟ್ ಹಾಕ್ಬೇಕಂತೆ, 40-45 ಕೊಟ್ಟಿರೋರ್ಗೆ ಓಟ್ ಹಾಕ್ಬಾರ್ದಂತೆ. ಇದು ಓಪನ್ ಆಗಿ ಒಂದು ರೀತಿ ಕಾಮಿಡಿ. ಇನ್ನೊಂದು ಕಡೆ ಇಂತಹ ಅನೀತಿ, ಇಂತಹ ನೀಚತನ ಇವರಲ್ಲಿ ಇರುತ್ತಲ್ಲ ಅನ್ನುವಂಥ ಒಂದು ಬೇಜಾರು ಎರಡೂ ಇರುತ್ತೆ. ಸೊ ಇದಿಷ್ಟು ಮುಸ್ಲಿಮರ ಮತಗಳನ್ನು ಸೆಳೆಯೋದಕ್ಕೆ ಚಿರಾಗ್ ಪಾಸ್ವಾನ್ ಕಟ್ಟುತ್ತಾ ಇರುವಂತಹ ನಾಟಕ. ಯಾರು ಚಿರಾಗ್ ಪಾಸ್ವಾನ್? ಮೋದಿಯ ಹನುಮಂತ ಚಿರಾಗ್ ಪಾಸ್ವಾನ್ ಕಟ್ತಾ ಇರುವಂತಹ ನಾಟಕ. ಮತ್ತು ಮುಸ್ಲಿಮರಿಗೆ ಯಾರು ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದರ ವಿವರಗಳು. ಸೊ ಫಲಿತಾಂಶಗಳನ್ನ ನವೆಂಬರ್ 14ಕ್ಕೆ ನೋಡೋಣ. ಅವತ್ತು ಗೊತ್ತಾಗುತ್ತೆ ಯಾರ ಪರ ಜನ ಇದ್ದಾರೆ, ಯಾರ ವಿರುದ್ಧ ಇದ್ದಾರೆ. ಇದರ ನಡುವೆ ಎಲೆಕ್ಷನ್ ಕಮಿಷನು EVM ಮ್ಯಾಜಿಕ್ ಏನಾಗಿರುತ್ತೆ ಅನ್ನೋದು ಸಹ ಮುಖ್ಯ ಆಗುತ್ತೆ. ಅದನ್ನು ಸಹ ಅವತ್ತು ತಿಳ್ಕೊಳ್ಳೋಣ. ಏನಿಲ್ಲ, ಟೈಮ್ ಇದೆ ಇನ್ನು. ಓಕೆ, ಸೊ ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.